ಈ ಕನ್ನಡ ಪರ ಸಂಘಟನೆಗಳ ನಡುವೆನೇ ಬಿರುಕಿರುವಂತಹ ವಿಚಾರ ಗೊತ್ತಿರೋದು. ಬಟ್ ಈ ಬಿಗ್ ಬಾಸ್ ವಿಚಾರದಲ್ಲೂ ಕೂಡ ಈಗ ಅದು ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆ ನಾರಾಯಣಗೌಡರು ಬಣ ನಾರಾಯಣಗೌಡರು ಅಶ್ವಿನಿ ಗೌಡ ಪರವಾಗಿ ಬ್ಯಾಟ್ ಬೀಸಿದ್ರೆ, ಈ ಕಡೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಗಿಲ್ಲಿ ನಟನನ್ನ ಹೊಗಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ಗಿಲ್ಲಿ ಎಲ್ಲರನ್ನೂ ಕೂಡ ನಗಿಸುವಂತಹ ಹುಡುಗ, ಬಡವರ ಮನೆ ಹುಡುಗ, ಗಿಲ್ಲಿ ಗೆಲ್ಲಬೇಕು, ನಗುವಿನ ಚಕ್ರವರ್ತಿ ಗೆಲ್ಲಬೇಕು ಅಂಥೇಳಿ ಪ್ರವೀಣ್ ಶೆಟ್ಟರು ಹಾಡಿ ಹೊಗಳಿ ಗಿಲ್ಲಿ ಪರವಾಗಿ ಕ್ಯಾಂಪೇನ್ ಮಾಡಿದ್ದಾರೆ. ಗಿಲ್ಲಿ ಪರವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ. ಜನರನ್ನು ಹೋಲಿಸ್ಕೊಂಡಾಗ ನಿಜವಾಗ್ಲೂ ಇದರಲ್ಲಿ ಎಲ್ಲರನ್ನೂ ನಗಿಸ್ತಾ ಇರುವಂಥ ಹುಡುಗ ಗಿಲ್ಲಿ. ಬಡವ್ರ ಮನೆ ಹುಡುಗ, ತುಂಬ ಕಷ್ಟದಿಂದ ಬಂದಿದ್ದಾರೆ, ಊಟ ಹುಡ್ಕೊಂಡು ಬಂದಿದ್ದಾರೆ, ಊಟ ಇಲ್ಲದೆ ಬಂದಿದ್ದಾರೆ, ಎಲ್ಲರನ್ನೂ ನಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲಿ ಯಾರನ್ನು ಬೇಕಾದ್ರೆ ನಗಿಸ್ತಾರೆ. ಅವರಿಗೆ ದ್ವೇಷ ಮಾಡುವಂಥದ್ದು ಮತ್ತು ವಿರೋಧವಾಗಿ ಮಾತಾಡುವಂಥದ್ದೇ ಗೊತ್ತಿಲ್ಲ ಅನಿಸುತ್ತೆ. ಖಂಡಿತವಾಗಲೂ ಗಿಲ್ಲಿ ಗೆಲ್ಲಬೇಕು. ಎಲ್ಲ ನಗುವಿನ ಚಕ್ರವರ್ತಿ, ನಗಿಸುವ ಚಕ್ರವರ್ತಿ ಗಿಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಇಡೀ ಕನ್ನಡಿಗರ ಆಶಯ. ಅದರಲ್ಲಿ ನಂದು ಸಹ ಒಪ್ಪಿಗೆ ಇದೆ. ಯಾರು ಬೇಕಾದ್ರೂ ಗೆದಿಬೋದು ಮತ್ತು ಮುಂದೆ. ಕನ್ನಡ ಹೋರಾಟ ಅಂದರೆ ಕನ್ನಡ ಬರಬೇಕು, ಕನ್ನಡ ಅಂದರೆ ಕನ್ನಡ ಹೋರಾಟ ಅಲ್ಲ, ಕನ್ನಡಿಗರ ಬದುಕು ಹೋರಾಟ, ಕನ್ನಡ ಜೀವನ ಹೋರಾಟ, ಕನ್ನಡ ಮಾತಾಡುವಂಥದ್ದು ಹೋರಾಟ. ಬರೀಲಿಕ್ಕೆ ಬರಬೇಕು, ಸಾಹಿತ್ಯ ಬರಬೇಕಂದ್ರೆ ಸಾಹಿತ್ಯ ಆಗ್ತಾಯಿದ್ರು, ಹೋರಾಟಗಾರರು ಯಾಕಾಗಬೇಕು. ಕನ್ನಡಕ್ಕಾಗಿ ಹೋರಾಡಿದ್ದಾರೆ, ಅವರಿಗೆ ನಾವು ಗೌರವವನ್ನು ಕೊಡುವಂಥದ್ದು ನಮ್ಮ ಕರ್ತವ್ಯ. ಅದರೆಲ್ಲದ್ರ ನಡುವೆ ಅತ್ಯುತ್ತಮವಾಗಿ ಆಟ ಆಡ್ತಾ ಇರುವಂಥದ್ದು, ನಗಿಸ್ತಾ ಇರುವಂಥದ್ದು ಗಿಲ್ಲಿ. ಆದ್ದರಿಂದ ಗಿಲ್ಲಿ ಗೆದಿಬೇಕು ಅನ್ನುವಂಥದ್ದು ನನ್ನ ಆಶಯ, ನನ್ನ ವೈಯಕ್ತಿಕ. ಬಿಟ್ಟರೆ ಯಾರೇ ಗೆದ್ರೂ ಕನ್ನಡಿಗರು, ಯಾರೇ ಗೆದ್ರೂ ಖುಷಿನೇ.